ನನ್ನ ಹೆಸರು ಪ್ರಾಣೇಶ್ ಅಂತ. ನಾನು ಭದ್ರಾ ಎಲೆಕ್ಟ್ರಾನಿಕ್ಸ್ಗೆ ECM ರಿಪೇರ್ ಟ್ರೈನಿಂಗಿಗೆ ಬಂದಿದ್ದೆ. ಸೊ 1 ಮಂತ್ ಥಿಯರಿ ಕಂಪ್ಲೀಟ್ ಆಯಿತು ನಂದು. ಸೊ ಇವಾಗ ಪ್ರಾಕ್ಟಿಕಲ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಇದು ನನ್ನ ಕಸ್ಟಮರದ್ದು ಅಶೋಕ್ ಲೇಲ್ಯಾಂಡ್ ಟಿಪ್ಪರು BS4 ವೆಹಿಕಲದ್ದು ಬೋರ್ಡ್ ಇದು. ಇದರಲ್ಲಿ ಫಾಲ್ಟ್ ಕೋಡ್ ಬಂದು P0087 P0089. ಇದು ಬಂದು ಫ್ಯೂಯಲ್ ರೈಲ್ ಸಿಸ್ಟಮ್ ಪ್ರೆಷರ್ ಟು ಲೋ ಬ್ಯಾಂಕ್ ಅಂತ ಇದೆ. ಸೊ ಇವಾಗ ಫ್ಯೂಯಲ್ ಪ್ರೆಷರ್ ಬರ್ತಾ ಇಲ್ಲ, ಅದಕ್ಕೆ ವೆಹಿಕಲ್ ಸ್ಟಾರ್ಟ್ ಆಗ್ತಾ ಇಲ್ಲ. ಸೊ ಇವಾಗ ನಾವು ಬೋರ್ಡ್ ರಿಮೂವ್ ಮಾಡೋದನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇದು ಬೋರ್ಡು ಬಾಷು EDC 17 C54 ಈ ಬೋರ್ಡು. ಸೊ ಇವಾಗ ಯಾಕಂದರೆ ಇದು ಹೆಂಗೆ ಗೊತ್ತಾಯಿತು ಅಂತಂದರೆ ನನಗೆ ಬಿಫೋರ್ ಇಲ್ಲಿ ಬರೋಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ ಯಾವ ಥರ ಬೋರ್ಡನ್ನು ಐಡೆಂಟಿಫೈ ಮಾಡಬೇಕಂತ. ಇವಾಗ ಏನಿದೆ ಡೈವರ್ಡ್ದು ನೋಡಿ, ಅಲ್ಲಿ ರೀಡಿಂಗ್ ಚೆಕ್ ಮಾಡಿ, ಇದು ಕಂಟಿನ್ಯೂಟಿ ಇದು ಬರ್ತಾಯಿದೆ. ಬೀಪ್ ಸೌಂಡು ನೋಡಿ, ಬೀಪ್ ಸೌಂಡ್ ನೋಡಿ. ಸೊ ಇವಾಗ ಈ ಐಸಿನ ರಿಮೂವ್ ಮಾಡಿದ್ದೀನಿ. ಮೈಕ್ರೋಸ್ಕೋಪಲ್ಲಿ ಸೊ ಲೆಗ್ಸ್ ಏನಾದರೂ ಶಾರ್ಟ್ ಇದೆಯಾ ಅಂತ ಇದನ್ನು ನಾವು ಟೆಸ್ಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಒಂದು ಲೆಗ್ಗಿಂದ ಒಂದು ಲೆಗ್ಗಿಗೆ ಟಚ್ ಆದರೆ ಸೊ ನಿಮ್ಗೆ ಗೊತ್ತಾಗಲ್ಲ. ಅಲ್ಲಿ ನೋಡಿ ವ್ಯಾಲ್ಯೂ ನೋಡಿ 400 ಬಂತಲ್ಲ. ಸೊ ಕಂಟಿನ್ಯೂಟಿ ಇಲ್ಲ ಇವಾಗ. ಸೊ ಅಂದರೆ IC ಹಾಕಿರೋದು ಸಕ್ಸಸ್ಫುಲ್ ಆಯಿತು ಅಂತ. ಸೊ ಇವಾಗ ಇದನ್ನು ಸಾಫ್ಟ್ವೇರ್ ಹತ್ರ ಕಮ್ಯುನಿಕೇಷನ್ ಆಗ್ತಾ ಇದೀವಲ್ಲೋ, ನಮಗೆ ಮೆಕ್ಯಾನಿಕಲಿ ಮಾಡಿದ್ದೀವಿ. ಇವಾಗ ಸಾಫ್ಟ್ವೇರಲ್ಲಿ ಓದ್ತಾ ಇದೆಯಲ್ಲೋ ECM ಅಂತ ಗೊತ್ತಾಗಬೇಕು ಅಂದರೆ ಸೊ ಇವಾಗ ನಾವು ರೀಡ್ ಮಾಡಿ ಕಮ್ಯುನಿಕೇಷನ್ ಆಗ್ತಾ ಇದೆಯಲ್ವ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. 100% ಸಕ್ಸಸ್ಫುಲಿ ಸೊ ಕಮ್ಯುನಿಕೇಷನ್ ಆಗಿದೆ. ಫೈಲನ್ನು ನಾವು ಸೇವ್ ಮಾಡ್ಕೋಬೋದು. ಓಕೆ, ಫಸ್ಟ್ ಟೈಮು ನಾನೇ ಇಂಡಿವಿಜುವಲ್ ಆಗಿ ಕಂಪ್ಲೀಟಾಗಿ ಇದನ್ನು ಓಕೆ ಮಾಡಿದೆ. ಸೊ ಇದು ಟ್ರೈನಿಂಗದ್ದು ಎಫೆಕ್ಟು ಭದ್ರಾ ಎಲೆಕ್ಟ್ರಾನಿಕ್ಸ್.